ನಮಸ್ಕಾರ ವೀಕ್ಷಕರೇ, ನಿಮಗೆ ಹೊಟ್ಟೆ ಕೊಬ್ಬು ಕರಗ್ತಾ ಇಲ್ವಾ? ಯಾವುದೇ ರೀತಿಯಾದಂಥ ಡಯಟ್ ಮಾಡಿದರೂ ಫಲಿತಾಂಶ ಸಿಗ್ತಾ ಇಲ್ವಾ? ಹಾಗಾದರೆ 10 ನಿಮಿಷ ನಾನು ಹೇಳುವಂಥ ಈ ಆಸನವನ್ನು ಅಭ್ಯಾಸ ಮಾಡಿ, ನಿಮ್ಮ ಹೊಟ್ಟೆ ಪ್ಯಾಟ್ ನಿಧಾನವಾಗಿ ಕರಗುತ್ತೆ. ಇವತ್ತು ನಾನು ಮಹಿಳೆಯರಿಗೆ ಹೊಟ್ಟೆ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುವಂಥ ಸರಳವಾದ ಯೋಗಾಸನವನ್ನು ಹೇಳ್ತಾ ಇದ್ದೀನಿ. ಡೆಲಿವರಿ ನಂತರ PCOD ಹಾಗೆ ಹಾರ್ಮೋನ್ ಇಂಬ್ಯಾಲೆನ್ಸ್ ಮತ್ತು ಸಿಟ್ಟಿಂಗ್ ಜಾಬ್ ಇದ್ದವರಿಗೆ ಈ ಆಸನ ಉತ್ತಮವಾದ ಆಸನವಾಗಿದೆ. ಈ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಬೆಲ್ಲಿ ಫ್ಯಾಟ್ ಕರಗುತ್ತೆ, ಹಾಗೆ ಡೈಜೆಷನ್ ಇಂಪ್ರೂವ್ಮೆಂಟ್ ಆಗುತ್ತೆ, ಮತ್ತು ಹಾರ್ಮೋನ್ ಇಂಬ್ಯಾಲೆನ್ಸ್ ಆಗಿರುವಂಥದ್ದು ಬ್ಯಾಲೆನ್ಸ್ ಆಗುತ್ತೆ. ಹಾಗೆ ನಮ್ಮ ಹೊಟ್ಟೆ ಭಾಗ ಸ್ಲಿಮ್ ಆಗಿ ಮತ್ತು ಆಕ್ಟಿವ್ ಆಗಿರಲು ಈ ಆಸನ ಉತ್ತಮವಾದ ಆಸನವಾಗಿದೆ. ಬನ್ನಿ ವೀಕ್ಷಕರೇ, ಈಗ ಆಸನವನ್ನು ಅಭ್ಯಾಸ ಮಾಡೋಣ. ದೈನಂದಿನ ಜೀವನದ ಆರೋಗ್ಯಕ್ಕಾಗಿ RR ಯೋಗ ಡೈಲಿ ಲೈಫ್ ಚಾನಲ್ ನಿಮ್ಮ ಜೊತೆ ನಾನು ಗಣೇಶ್ ಶ್ರೀಕಾಂತ್. ಹೊಟ್ಟೆ ಭಾಗದ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುವಂಥ ಮೊದಲನೇ ಆಸನ ನೌಕಾಸನವನ್ನು ಅಭ್ಯಾಸ ಮಾಡೋಣ. ನೌಕಾಸನವನ್ನು ಅಭ್ಯಾಸ ಮಾಡಲು 2 ಕಾಲುಗಳನ್ನು ಮುಂದಕ್ಕೆ ಚಾಚುತ್ತಾ ದಂಡಾಸನದ ಸ್ಥಿತಿಗೆ ಬನ್ನಿ. ದಂಡಾಸನದ ಸ್ಥಿತಿ. ಈಗ ನಿಧಾನವಾಗಿ ನಮ್ಮ ಸೊಂಟದ ಮೇಲ್ಭಾಗವನ್ನು ಸ್ವಲ್ಪ ಹಿಂದಕ್ಕೆ ತೆಗೆದುಕೊಂಡು ಹೋಗಬೇಕು. ಹಾಗೆ 2 ಕಾಲುಗಳನ್ನು ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ಮೇಲಕ್ಕೆತ್ತಿ ಮತ್ತು ನಿಮ್ಮ 2 ಕೈಗಳನ್ನು ನೇರ ಮಾಡಿ. ನೌಕಾಸನ. ಈ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಹೊಟ್ಟೆ ಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ. ನಮ್ಮ ಕೋರ್ ಮಸಲ್ಸನ್ನು ಸ್ಟ್ರಾಂಗ್ ಮಾಡುತ್ತೆ, ಹಾಗೆ ಡೈಜೆಷನನ್ನು ಇಂಪ್ರೂವ್ಮೆಂಟ್ ಮಾಡಲು ಸಹಾಯವಾಗುತ್ತೆ. ಈ ಆಸನವನ್ನು ನೀವು 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. ಸಹಜವಾದ ಉಸಿರಾಟ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಕಾಲನ್ನು ಕೆಳಗಡೆ ಇಳಿಸ್ತಾ ಹಾಗೆ ಮೊದಲಿನ ಸ್ಥಿತಿ ದಂಡಾಸನಕ್ಕೆ ಬನ್ನಿ. ಇದು ಮೊದಲನೇ ಆಸನ. ಈಗ 2ನೇ ಆಸನವನ್ನು ಅಭ್ಯಾಸ ಮಾಡೋಣ. 2ನೇ ಆಸನ ಪ್ಲ್ಯಾಂಕ್ ಪೋಶ್ಚರ್. ಪ್ಲ್ಯಾಂಕ್ ಪೋಶ್ಚರನ್ನು ಅಭ್ಯಾಸ ಮಾಡಲು ಮೊದಲು ನಾವು ವಜ್ರಾಸನದ ಸ್ಥಿತಿಗೆ ಬರೋಣ. ಈಗ ಪ್ಲ್ಯಾಂಕ್ ಪೋಶ್ಚರನ್ನು ಅಭ್ಯಾಸ ಮಾಡೋಣ. 2 ಕೈಗಳನ್ನು ಮುಂದಕ್ಕೆ ಚಾಚುತ್ತಾ ಸಂಪೂರ್ಣ ದೇಹವನ್ನು ಮೇಲಕ್ಕೆತ್ತಿ ನಿಮ್ಮ ಸಂಪೂರ್ಣ ದೇಹದ ಭಾರ 2 ಹಸ್ತ ಮತ್ತು ನಿಮ್ಮ ಕಾಲು ಬೆರಳಿನ ಮೇಲಿರಲಿ. ಹಾಗೆ ಸಂಪೂರ್ಣ ದೇಹವನ್ನು ನೇರವಾಗಿರಿಸಿ. ಈ ಆಸನ ಸಂಪೂರ್ಣವಾಗಿ ನಮ್ಮ ಬೆಲ್ಲಿ ಫ್ಯಾಟನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುತ್ತೆ, ಹಾಗೆ ನಮ್ಮ ಸಂಪೂರ್ಣ ದೇಹವನ್ನು ಸ್ಟ್ರಾಂಗ್ ಮಾಡುತ್ತೆ ಮತ್ತು ವೇಟ್ ಲಾಸಿಗೆ ಉತ್ತಮವಾದ ಆಸನವಾಗಿದೆ. ಈ ಆಸನವನ್ನು ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 1 ಮಿನಿಟ್ ಹೋಲ್ಡ್ ಮಾಡಿ. 1 ನಿಮಿಷ ಆದ ನಂತರ ಮತ್ತೆ ನಿಧಾನವಾಗಿ ನಿಮ್ಮ ಮಂಡಿಯನ್ನು ಕೆಳಗಡೆ ಇಳಿಸ್ತಾ ವಜ್ರಾಸನದ ಸ್ಥಿತಿಗೆ ಬನ್ನಿ. ಇದು 2ನೇ ಆಸನ. ಈಗ 3ನೇ ಆಸನವನ್ನು ಅಭ್ಯಾಸ ಮಾಡೋಣ. 3ನೇ ಆಸನ ಭುಜಂಗಾಸನ. ಭುಜಂಗಾಸನವನ್ನು ಅಭ್ಯಾಸ ಮಾಡಲು ನಾವು ಮೊದಲು ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿಗೆ ಬರೋಣ. ಹೊಟ್ಟೆ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿ. ಈಗ ಭುಜಂಗಾಸನವನ್ನು ಅಭ್ಯಾಸ ಮಾಡೋಣ. ನಿಮ್ಮ 2 ಹಸ್ತವನ್ನು ನಿಮ್ಮ ಎದೆಯ ಬದಿಗಿರಿಸಿ ಉಸಿರನ್ನು ತೆಗೆದುಕೊಳ್ತಾ ನಿಧಾನವಾಗಿ ನಿಮ್ಮ ತಲೆ ಹಾಗೆ ನಿಮ್ಮ ಎದೆ ಮತ್ತು ಸೊಂಟದ ಮೇಲ್ಭಾಗವನ್ನು ಮೇಲಕ್ಕೆತ್ತಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಮೇಲಕ್ಕೆತ್ತಿ ಮುಂದಕ್ಕೆ ಅಥವಾ ಮೇಲಕ್ಕೆ ನೋಡಿ. ಈ ಭುಜಂಗಾಸನವನ್ನು ನಾವು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ನಮ್ಮ ಲೋವರ್ ಬೆಲ್ಲಿ ಫ್ಯಾಟ್ ರಿಡ್ಯೂಸ್ ಆಗುತ್ತೆ, ಹಾಗೆ ಬ್ಯಾಕ್ ಪೇನನ್ನು ರಿಡ್ಯೂಸ್ ಮಾಡ್ಕೊಳ್ಬೋದು ಮತ್ತು ನಮ್ಮ ಹಾರ್ಮೋನನ್ನು ಬ್ಯಾಲೆನ್ಸ್ ಮಾಡುತ್ತೆ. ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ ನಿಮ್ಮ ದೇಹವನ್ನು ಕೆಳಗಡೆ ಇಳಿಸ್ತಾ ಮೊದಲಿನ ಸ್ಥಿತಿಗೆ ಬನ್ನಿ. ಈಗ ಕೊನೆಯ ಆಸನವನ್ನು ಅಭ್ಯಾಸ ಮಾಡೋಣ. ಪವನ ಮುಕ್ತಾಸನ. ಪವನ ಮುಕ್ತಾಸನವನ್ನು ಅಭ್ಯಾಸ ಮಾಡಲು ಬೆನ್ನಿನ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿಗೆ ಬರೋಣ. ಬೆನ್ನಿನ ಮೇಲೆ ಮಲಗಿಕೊಳ್ಳುವಂತಹ ಸ್ಥಿತಿ. ಈಗ ಪವನ ಮುಕ್ತಾಸನವನ್ನು ಅಭ್ಯಾಸ ಮಾಡೋಣ. ನಿಮ್ಮ ಬಲಮಂಡಿಯನ್ನು ಮಡಚ್ಕೊಳ್ತಾ ನಿಮ್ಮ ಬಲಮಂಡಿಯನ್ನು ಎದೆಯ ಮುಂಭಾಗಕ್ಕೆ ತೆಗೆದುಕೊಂಡು ಬನ್ನಿ. ಹಾಗೆ 2 ಕೈಯಿಂದ ನಿಮ್ಮ ಬಲಗಾಲನ್ನು ಹಗ್ ಮಾಡಿ. ನಿಮ್ಮಿಂದ ಎಷ್ಟು ಸಾಧ್ಯವಾಗುತ್ತೋ ಅಷ್ಟು ಟೈಟಾಗಿ ಹಗ್ ಮಾಡಿ. ಪವನ ಮುಕ್ತಾಸನ. ಈ ಆಸನವನ್ನು ದಿನನಿತ್ಯ ಅಭ್ಯಾಸ ಮಾಡೋದ್ರಿಂದ ಡೈಜೆಷನ್ ಇಂಪ್ರೂವ್ಮೆಂಟ್ ಆಗಿ ಗ್ಯಾಸ್ ಮತ್ತು ಬ್ಲೋಟಿಂಗನ್ನು ಕಡಿಮೆ ಮಾಡುತ್ತೆ, ಹಾಗೆ ನಮ್ಮ ಲೋವರ್ ಬೆಲ್ಲಿ ಫ್ಯಾಟನ್ನು ಕಡಿಮೆ ಮಾಡಿಕೊಳ್ಳಲು ಕೂಡ ಈ ಆಸನ ಉತ್ತಮವಾದ ಆಸನವಾಗಿದೆ. ಈ ಸ್ಥಿತಿಯನ್ನು ನೀವು ಸಹಜವಾಗಿ ಉಸಿರಾಟವನ್ನು ಮಾಡ್ತಾ 30 ಸೆಕೆಂಡ್ಸ್ ಹೋಲ್ಡ್ ಮಾಡಿ. 30 ಸೆಕೆಂಡ್ಸ್ ಹೋಲ್ಡ್ ಆದ ನಂತರ ಮತ್ತೆ ನಿಧಾನವಾಗಿ ಉಸಿರನ್ನು ಹೊರ ಹಾಕ್ತಾ 2 ಕೈಗಳನ್ನು ರಿಲೀಸ್ ಮಾಡಿ ಹಾಗೆ ಕಾಲನ್ನು ನೇರ ಮಾಡ್ತಾ ಇನ್ನೊಂದು ಬದಿಗೆ ಅಭ್ಯಾಸ ಮಾಡಿ. ನೋಡಿದ್ರಲ್ಲ ವೀಕ್ಷಕರೇ, ಹೊಟ್ಟೆ ಭಾಗದಲ್ಲಿ ತುಂಬಿರುವಂಥ ಕೊಬ್ಬನ್ನು ಕರಗಿಸಿಕೊಳ್ಳಲು ಸಹಾಯ ಮಾಡುವಂಥ ಸರಳವಾದ ಆಸನ. ಈ ಆಸನವನ್ನು ಬೆಳಗ್ಗೆ ಖಾಲಿ ಹೊಟ್ಟೆಯಲ್ಲೇ ಅಭ್ಯಾಸ ಮಾಡಿ. ಹೆಚ್ಚಿನ ಪ್ರಮಾಣದಲ್ಲಿ ನೀರನ್ನು ಕುಡಿಯಬೇಕು ಮತ್ತು ಜಂಕ್ ಫುಡ್ಡಿಂದ ದೂರ ಇರಿ. ಹಾಗೆ ಪ್ರತಿನಿತ್ಯ 20 ನಿಮಿಷ ನೀವು ವಾಕ್ ಮಾಡೋದ್ರಿಂದ, ಈ ಎಲ್ಲ ಅಭ್ಯಾಸವನ್ನು ಕನ್ಸಿಸ್ಟೆನ್ಸಿಯಾಗಿ ನೀವು ಅಭ್ಯಾಸ ಮಾಡೋದ್ರಿಂದ ನಿಮ್ಮ ಬೊಜ್ಜಿನ ಸಮಸ್ಯೆಯನ್ನು ಕಡಿಮೆ ಮಾಡ್ಕೊಳ್ಬೋದು. ನಿಮಗೆ ಬೆಲ್ಲಿ ಫ್ಯಾಟ್, PCOD,
ಡೆಲಿವರಿ ನಂತರ ವೆಯ್ಟ್ ಲಾಸ್ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ನನ್ನ ಆನ್ಲೈನ್ ಕ್ಲಾಸನ್ನು ಜಾಯಿನ್ ಮಾಡಿ. ಆನ್ಲೈನ್ ಕ್ಲಾಸನ್ನು ಜಾಯಿನ್ ಮಾಡಲು ನೀವು ಯೋಗ ಅಂತ ಕಮೆಂಟ್ ಮಾಡಿ ಅಂತ ಹೇಳ್ತಾ ಇವತ್ತಿನ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೀನಿ. ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನನ್ನ ಚಾನಲ್ನ ಹೊಸಬರು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ. ಅಲ್ಲಿವರೆಗೂ ಹರಿ ಓಂ ತತ್ಸತ್.